ಸಿಗ್ನಲ್ ಪೃಥ್ವಿಯಿಂದ ಬರ್ತಾ ಇದೆ. ಅಂದರೆ ನಮ್ಮ ಪಿಂಕ ಪೃಥ್ವಿಯಲ್ಲೇ ಇದ್ದಾರೆ. ಪೃಥ್ವಿಗೆ ಹೋಗಿ ಅವರನ್ನು ವಾಪಸ್ ಕರ್ಕೊಂಡು ಬರ್ಬೇಕಿದೆ. ಬೇಗ ನಡೀರಿ. ಕೊನೆಗೂ ತಲುಪಿದ್ವಿ ಅರ್ತ್. ಈಗ ಹೋಗಿ ಸೈಂಟಿಸ್ಟ್ ಪಿಕಾಕನ ಹುಡುಕಿ ಮತ್ತೆ ನಮ್ಮ ಗ್ರಹಕ್ಕೆ ವಾಪಸ್ ಹೋಗ್ತೀವಿ. ತರಕಾರಿ ಅಂಗಡಿ ಹತ್ರ ನಿಲ್ಸು ಹನಿ. ಯಾವ ತರಕಾರಿ ಅಂಗಡಿ ಹತ್ರ? ಮೊದಲು ತೊಂಡೆ ಅಂಗಡಿಯಲ್ಲಿ ನಿಲ್ಸು, ಮತ್ತೆ ಬೆಂಡೆ ಅಂಗಡಿಯಲ್ಲಿ. ಅರೆ, ಎಲ್ಲ ಅಂಗಡಿಯಲ್ಲಿ ಎಲ್ಲ ತರಕಾರಿ ಸಿಗತ್ತೆ. ಎಲ್ಲಿ ತಾಜಾ ತರಕಾರಿ ಇದೆಯೋ ನಿಲ್ಸು. ನೀವುಗಳು ಸರಿ ಇದ್ದೀರಾ? ಆ ವ್ಯಕ್ತಿಯನ್ನು ನೋಡು, ಅವನು ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದ. ಅಲ್ಲಯ್ಯ, ಅವನಿಗೆ ಏಟಾಗಿರ್ಬೋದು. ಅವನನ್ನು ಹುಡುಕಬೇಕು. ಈ ಹನಿ ಕೂಡ ನನ್ನ ಸ್ಕೂಟರ್ ಅನ್ನು ಗುಜಿರಿ ಮಾಡಿಬಿಟ್ಟ. ಹಾ, ನೀವು ಅವರನ್ನು ಹುಡುಕಿ, ನಾನು ಸ್ಕೂಟರ್ ಸರಿ ಮಾಡಿಸ್ಕೊಂಡು ಬರ್ತೀನಿ. ಚಿಂಟುಗಳೇ, ನಮ್ಮ ಶಿಪ್ ಡ್ಯಾಮೇಜ್ ಆಗಿದೆ. ಹಾ ಟುಕ್ಲೆ, ಸ್ಪೇಸ್ಶಿಪ್ ಇಲ್ಲದೆ ನಾವು ನಮ್ಮ ಸೈಂಟಿಸ್ಟ್ ಪಿಕಕ್ಕನ್ನ ಹುಡ್ಕಕ್ಕಾಗಲ್ಲ. ಈಗೇನ್ ಮಾಡೋದು? ಸೈಂಟಿಸ್ಟ್ ನ ಹುಡ್ಕಕ್ಕಾಗ್ಲಿಲ್ಲ, ಮತ್ತಾರನ್ನ ಹುಡ್ಕೋದು? ಹುಡುಕಬೇಕಿರೋದು ಸೈಂಟಿಸ್ಟ್ ಅನ್ನೇ. ಅದಕ್ಕೆ ತಾನೇ ನಮ್ಮ ಗ್ರಹದಿಂದ ನಮ್ಮನ್ನ ಕಳಿಸಿರೋದು. ಎಲ್ಲ ಸರಿಯಾಗಿ ನಡೀತಾ ಇತ್ತು. ನಾವು ತಲೆಯಲ್ಲಿ ಕನ್ನಡ ಭಾಷೆ ಕೂಡ ಡೌನ್ಲೋಡ್ ಮಾಡಿದ್ವಿ. ಪೃಥ್ವಿ ಮೇಲೆ ತಲುಪಿ ಕೂಡ ಇದ್ವಿ. ಆದ್ರೆ ಈ ಫೇಶಪ್ ಈಗ ಹಾಳಾಗ್ಬೋದು. ನನಗನ್ಸುತ್ತೆ ಈಗ ನಮ್ಮ ಸ್ಪೇಸ್ ಶಿಪ್ ನ ರಿಪೇರ್ ಮಾಡಬೇಕಿದೆ. ರಿಪೇರ್ ರೈಟ್ ಡಿಸಿಷನ್. ನಡೀರಿ. ಇದು ಅಪಾಯಕಾರಿ ವಲಯ. ಒಂದು ಕೆಲಸ ಕೂಡ ನೀವು ಸರಿಯಾಗಿ ಮಾಡೋದಿಲ್ಲ. ಹುಷಾರಾಗಿ ಕೆಲಸ ಮಾಡಿ. ಈ ರಾಡನ್ನ ತೆಗಿಬೇಕಿದೆ. ರೈಟ್. ಆಯ್ತು.
ಈಗ ನಡೀರಿ. ನಮ್ಮಗಳ ಬಗ್ಗೆ ಈ ಪೃಥ್ವಿ ಲೋಕದವರಿಗೆ ತಿಳಿಯೋದಿಕ್ಕೂ ಮುಂಚೆ ನಾವು ನಮ್ಮ ಸೈಂಟಿಸ್ಟ್ ಪಿಂಕಾ ಪಿಕಾಕೋನ ಹುಡುಕಿ ನಮ್ಮ ಗ್ರಹಕ್ಕೆ ವಾಪಸ್ ಕರ್ಕೊಂಡು ಹೋಗ್ಬೇಕಿದೆ. GPS ಬ್ಲಿಂಕ್ ಆಗ್ತಾ ಇದೆ ಅನ್ಸುತ್ತೆ. ನಮ್ಮ ಸೈಂಟಿಸ್ಟ್ ಪಿಂಕಾ ಪಿಕಾ ಇಲ್ಲೇ ಎಲ್ಲೋ ಹತ್ರದಲ್ಲಿದ್ದಾರೆ. ಈಗ ನಡೀರಿ. ಇನ್ಸ್ಪೆಕ್ಟರ್ ಪಾಂಡಾ, ನ್ಯೂಸ್ ಓದಿದ್ರಾ? ಹೌದು ಸರ್, ಆನಿಯನ್ 80 ರೂಪಾಯಿ ಕಿಲೋ ಆಗಿದೆ. ಅವನಿಯನ್ನ ಚಿಂತೆ ಆಗಿದೆ. ನಗರದಲ್ಲಿ ಏಲಿಯನ್ಸ್ ಬಂದಿದ್ದಾರೆ. ಏನು? ಸ್ಪೇಸ್ ಸೆಂಟರ್ಸ್ ನಿಂದ ಇನ್ಫಾರ್ಮೇಶನ್ ಬಂದಿದೆ. ಒಂದು UFO ನಮ್ಮ ನಗರದ ಅಕ್ಕಪಕ್ಕದಲ್ಲಿ ಇಳಿದಿದೆ. ಓಕೆ ಸರ್, ನನಗೇನು ಆರ್ಡರ್ ಕೊಡ್ತೀರಿ? ನೀನು ಆ ಏಲಿಯನ್ಸ್ನ ಹುಡುಕಿ ಅಮ್ಮನ ಹಾಲು ಕೊಡ್ಸು. ಸ್ಟೂಪಿಡ್, ಹುಡುಕಿ ಅವರನ್ನ. ಇನ್ಸ್ಪೆಕ್ಟರ್ ಪಾಂಡಾ, ಎಲೆವಾ ಇನ್ಸ್ಪೆಕ್ಟರ್ ಪಾಂಡಾ, ನಿನ್ನ ಸ್ಯಾಲರಿ ಜಸ್ಟಿಫೈ ಮಾಡುವ ಸಮಯ ಬಂದ್ಬಿಟ್ಟಿದೆ. ನಗರದ ನಾಗರಿಕರ ಸೇವೆ ಮಾಡುವ ಟೈಮ್ ಬಂದ್ಬಿಟ್ಟಿದೆ. ಈಗ ನೀನೇ ಏನಾದ್ರೂ ಮಾಡಬೇಕು. ಖಂಡಿತ, ನಾನು ಸ್ಪೇಸ್ ಶಿಪ್ ಹುಡುಕಿ ಬಿಡ್ತೀನಿ. ಪೂರ್ತಿ ಸೈರನ್ ನುಡಿತಿದೆ ಅಂದ್ಮೇಲೆ ನೀನು ಬೀಪ್ನ ಯಾಕೆ ಹುಡುಕ್ತೀಯಾ? ಸ್ಟೆಥೋಸ್ಕೋಪ್ ಕಳ್ದಿದೆ ಅಂದ್ಮೇಲೆ ನೀನು ಸ್ಪೇಸ್ ಶಿಪ್ ಯಾಕೆ ಹುಡುಕ್ತೀಯಾ? ಹಾ, ನೀನು ಸ್ಟೆಥೋಸ್ಕೋಪ್ ಹುಡುಕೋ. ಸರ್, ಸ್ಟೆಥೋಸ್ಕೋಪ್ ಹುಡುಕಬೇಕು. ಅದರದ್ದು ಯಾವುದೇ ಹೆಸರಿರಲಿ ಅದನ್ನ ಹುಡುಕೋ. ಸ್ಟೆಥೋಸ್ಕೋಪ್ ಆಕಾಶದಿಂದ ಬಿದ್ದಿದೆ. ನನಗೆ ಮೊದಲೇ ಸಂದೇಹ ಆಯ್ತು. ಗೂಬೆ ತಗೊಂಡೋಗಿರ್ಬೇಕು, ಅದುವೇ ಬೀಳಿಸಿರ್ಬೇಕು. ಸ್ಪೇಸ್ ಶಿಪ್ ಅನ್ನ ಗಿಡಗೆ ಹೇಗೆ ಎತ್ಕೊಂಡು ಹೋಗೋದು? ಅರೆ ಯಾರ್, ಈ ಸ್ಟೆಥೋಸ್ಕೋಪ್ ನ ಕೇಸ್ ನಲ್ಲಿ ಈ ಸ್ಪೇಸ್ ಶಿಪ್ ಎಲ್ಲಿಂದ ಬಂತು? ನಿನಗೆ ಹೇಗ್ ಗೊತ್ತು ಅದು ಸ್ಟೆಥೋಸ್ಕೋಪ್ ಅಂತ? ಎಲೆವಾಂಗ್, ಇದೇನು ಹುಚ್ಚರ ಹಾಗೆ ಮಾತಾಡ್ತಾ ಇದೀಯಾ? ನನ್ನ ಸ್ಟೆಥೋಸ್ಕೋಪ್ ಅದು ನನಗೆ ತಿಳಿಯೋದಿಲ್ಲ ಅಂತೀರಾ? ಓ, ಅದು ನಿಂದ? ಯಾವಾಗ್ನಿಂದ? ಖರೀದಿ ಮಾಡಿದಾಗಿನಿಂದ, ಆಗಿನಿಂದಲೇ. ನೀನ್ ಅದರಿಂದ ಏನ್ ಮಾಡ್ತೀಯಾ? ಎಲೆವಾ, ನಾನು ಅದನ್ನ ಟಿವಿಗೆ ಹಾಕಿ ಮ್ಯೂಸಿಕ್ ಕೇಳ್ತೀನಿ. ಮನುಷ್ಯನ ಮುಖದಾಗಿರೋ ಕತ್ತೆ ಒಬ್ಬ ಡಾಕ್ಟರ್ ಸ್ಟೆಥೋಸ್ಕೋಪ್ ಇಂದ ಏನ್ ಮಾಡ್ತಾನೆ? ಏನು ಇಲ್ಲ. ಆದ್ರೆ ಡಾಕ್ಟರ್ಗೆ ಸ್ಪೇಸ್ ಶಿಪ್ ನಿಂದ ಏನ್ ತಗೊಳ್ಳೋದಿದೆ? ಇಲೆವಾ ಪಾಂಡ, ಇವನು ಎಂಥ ಮನುಷ್ಯನ ಮುಖದ ಕತ್ತೆಯ. ನಾನು ಸ್ಟೆಥೋಸ್ಕೋಪ್ ಬಗ್ಗೆ ಮಾತಾಡ್ತಿದ್ದೇನೆ, ಮತ್ತೆ ಇವನು ನಡುವೆ ಸ್ಪೇಸ್ ಶಿಪ್ ನುಗ್ಗಿಸ್ತಾನೆ. ಈ ಸ್ಪೇಸ್ ಶಿಪ್ ಎಲ್ಲಿಂದ ಬರ್ತಾ ಇದೆ? ಅಂತರಿಕ್ಷದಿಂದ ಸ್ಪೇಸ್ ಶಿಪ್ ಬರ್ತಾ ಇದೆ. ಸ್ಪೇಸ್ ಶಿಪ್ಗೆ ಸ್ಟೆಥೋಸ್ಕೋಪ್ ಅಂತೀರಾ? ಸ್ಪೇಸ್ ಸೆಂಟರ್ಗೆ ಏನು ಕ್ಲಿನಿಕ್ ಅಂತೀರಾ? ಅರೆ ಯಾರು, ಒಂದು ನಿಮಿಷ, ಸ್ವಲ್ಪ ಕನ್ಫ್ಯೂಷನ್ ಇದೆ. ಈ ಸ್ಪೇಸ್ ಶಿಪ್ ನ ಮಾತು ಬಿಡಿ. ಡಾಕ್ಟರ್ ಬಾಲು ಅವರ ಸ್ಟೆಥೋಸ್ಕೋಪ್ ಕಳವಾಗಿದೆ. ಅದರ ರಿಪೋರ್ಟ್ ಬರ್ಕೋ. ಚಪ್ ಚಪ್, ನಗರದಲ್ಲಿ ಸ್ಪೇಸ್ ಶಿಪ್ ಬಂದಿದೆ. ಏಲಿಯನ್ಸ್ ಆಗಿರ್ಬೋದು. ನಿನ್ಗೆ ಸ್ಟೆಥೋಸ್ಕೋಪ್ ನ ಚಿಂತೆ ಆಗಿದೆ. ನಗರ ಅಪಾಯದಲ್ಲಿದೆ. ನಗರ ಎಲ್ಲಿದೆ? ಅಪಾಯ ಅಂದ್ರೆ ಡೇಂಜರ್. ಅಲ್ವಾ, ನಾನಿರುವಾಗ ನಗರಕ್ಕೆ ಏನೂ ಆಗೋದಿಲ್ಲ. ಇನ್ಸ್ಪೆಕ್ಟರ್ ಪಾಂಡ, ನಾವು ನಿನ್ನ ಜೊತೆಗಿದ್ದೇವೆ. ಹೇಳು, ಎಲ್ಲಿದ ಏಲಿಯನ್? ಈ ಜಗತ್ ತುಂಬಾ ಸುಂದರವಾಗಿದೆ. ಹಾ, ಮೊದಲ ಬಾರಿಗೆ ಸರಿಯಾಗಿ ಹೇಳಿದೆ ನೀನು. ಯಾರಿಗೂ ಅನುಮಾನ ಬರಬಾರ್ದು. ಅದಕ್ಕೆ ನಾವು ಮನುಷ್ಯರ ಕಾಪಿ ಮಾಡೋಣ. ನಾವು ಕಾಪಿ ಮಾಡೋಣ. ನೀನು ನನಗೆ ಕಾಪಿ ಮಾಡು. ಓ ಕತ್ತೆಗಳೋ, ಇದೇನು ಮಾಡ್ತಿದ್ದೀರಿ? ನೀವು ಎಲ್ವಾ ಹೇಳಿದ್ದು ಕಾಪಿ ಮಾಡ್ಬೇಕು ಅಂತ? ಮನುಷ್ಯರನ್ನ ಕಾಪಿ ಮಾಡಬೇಕಿದೆ ಕತ್ತೆಗಳೋ, ಒಬ್ಬರಿಗೆ ಒಬ್ಬರು ಅಲ್ಲ. ಕೊಡಿ, ಅರೆ ಕೊಡಿ, ದೇವರ ಹೆಸರಲ್ಲಿ ಕೊಡಿ. ಕೊಡಿ. ನಾನು ಸಹ ಇವನಿಗೆ ಖುಷಿ ಮಾಡಬೇಕು. ನಾನು ದುಡ್ಡು ಕೊಡ್ತೇನೆ. ಕಳ್ಳ 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 ಕಳ್ಳ. ಈ ಕಳ್ಳ ಅಂದ್ರೆ ಏನೋ? ಎಲ್ಲರೂ ಕೋಪದಲ್ಲಿದ್ದಾರೆ ಅನ್ಸುತ್ತೆ. ಏನೋ ತೊಂದರೆ ಆಗಿದೆ. ಓಡ್ಬೇಕಿದೆ. ಅರೆ ನಮಿಗಲ್ಲ, ಸ್ಪೇಸ್ ಶಿಪ್ಗೆ ಓಡ್ಬೇಕಿದೆ. ಓಡಿ.
ಬಿಟ್ಟು ಬಿಡಿ ನನ್ನನ್ನು. ಹಾಗೆ ಸಿಕ್ಕಿದ್ರೆ ಬಿಡ್ಬೇಡಿ ಅವನನ್ನ. ಯಾರೋ ಕಳ್ತನ ಮಾಡಿದ್ದಾರೆ. ಒಂದೇ ಬಾರಿಗೆ ಎರಡೆರಡು ತೊಂದರೆಗಳು ಬಂದಿವೆ. ನಾವು ಸ್ಪೇಸ್ ಶಿಪ್ ಹುಡುಕ್ತಾ ಇದೀವಿ, ನಾವೀಗ ಕಳ್ಳನನ್ನು ಕೂಡ ಹಿಡಿಬೇಕಾಗುತ್ತೆ. ಬನ್ನಿ. ಬೈಕ್ ಅಂತೂ ಸರಿ ಆಯ್ತು, ನಾಳೆ ತನಕ ಸೈಕಲ್ ಕೂಡ ಸರಿಯಾಗ್ಬಹುದು. ಬಿಟ್ಟು ಬಿಡಿ ನನ್ನನ್ನ. ಇದಂತೂ ಅದೇ ಮನುಷ್ಯ ನಮಗೆ ಸಹಾಯ ಮಾಡಿದವ. ಈಗ ನಾನಿವನಿಗೆ ಸಹಾಯ ಮಾಡಬೇಕು. ಅರೆ ಗೆಳೆಯ, ನೀನು ಅರೆ ದೋಸ್ತ್, ನಾನು. ಗೆಳೆಯ, ನೀನಂತೂ ನಮ್ಮ ಜೀವ ಉಳಿಸಿದ್ಯಾ. ಅರೆ ದೋಸ್ತ್, ಈಗ ನನ್ನ ಜೀವ ಉಳಿಸು. ಬಾ ಬೇಗ ಕೂತ್ಕೋ. ಎಲ್ಲಿಗೋದವನು? ಬಹುಶಃ ಹೊರಟೋದಂತ ಕಾಣುತ್ತೆ. ಬನ್ನಿ ಸ್ಪೇಸ್ ಶಿಪ್ ಹುಡ್ಕೋಣ. ಇವರೆಲ್ಲ ನಿನ್ನ ಹಿಂದೆ ಯಾಕೆ ಓಡ್ತಿದ್ರು? ಯಾಕಂದ್ರೆ ನಾನು ಇವರ ಮುಂದೆ ಓಡ್ತಾ ಇದ್ದೆ. ಓ, ನನಗನ್ಸಿತ್ತು ಅವ್ರು ನಿನ್ನ ಹಿಂದೆ ಓಡ್ತಾ ಇದ್ದಾರೆ ಅಂತ. ಇಲ್ಲ, ಆದ್ರೆ ನೀವು ಓಡೋ ಆಟ ಯಾಕೆ ಮಾಡ್ತಿದ್ರಿ? ಗೊತ್ತಿಲ್ಲ, ಅವರು ಮೋರ್ ಅಂತಿದ್ರು. ಆದ್ರೆ ನೀನು ಮೋರ್ನಾಗೆ ಕಾಣಿಸಲ್ಲ. ಮೋರಿಗೆಂತೂ ರೆಕ್ಕೆ ಇರ್ತದೆ. ನನಗೂ ಇದೆ. ನಾನು ಯಾವಾಗ ಹಾರ್ತೀನಿ ಆಗ ಹೊರಗೆ ಬರುತ್ತೆ. ಏನ್ ಹೇಳ್ತಾ ಇದೀಯಾ? ಗುಟ್ಟು ರಟ್ಟಾಗುತ್ತೆ. ಸಾರಿ, ಮಾತಿನಲ್ಲಿ ಬಾಯಿಂದ ಹೊರಗೆ ಬಂತು. ಅರೆ ಎಲ್ಲ ಹೋಗ್ತಾ ಇದ್ದೀರಾ? GPS ಟ್ರ್ಯಾಕರ್ ಲೆಫ್ಟ್ ಹೇಳ್ತಾ ಇದೆ. ಪಿಂಕ ಅಲ್ಲೇ ಇರ್ಬೋದು. ಅವನು ನಿಂತ್ರೆ ತಾನೇ ಅಲ್ಲಿ ಹೋಗೋದು. ಅರೆ ನಾವು ಇಲ್ಲಿ ಎಲ್ಲಿ ಬಂದ್ವಿ? ಒಳಗೆ ಬನ್ನಿ, ನನ್ನ ಗೆಳೆಯರು ನಿಮ್ಮನ್ನು ಮೀಟ್ ಮಾಡಿ ಬಹಳ ಖುಷಿ ಆಗ್ತಾರೆ. ಬನ್ನಿ. ನನಗೆ ಹೋಗ್ಬೇಕಿದೆ, ಮತ್ತೆ ಯಾವಾಗ್ಲಾದ್ರು. ಪ್ಲೀಸ್ ಸ್ವಲ್ಪ ಹೊತ್ತಿಗೋಸ್ಕರ ಬನ್ನಿ ಅಲ್ವಾ? ಏನಾಯ್ತು? ಗೊತ್ತಿಲ್ಲ, ಆದ್ರೆ ಇವನು ಕೈ ಹಿಡ್ಕೊಂಡ ಆಗ ತುಂಬಾ ಎಮೋಷನಲ್ ಆಗಿ ಫೀಲ್ ಆಗ್ತಾ ಇದೆ. ಮೋಷನಲ್ ಫೀಲ್ ಆಗ್ಲಿಲ್ವಾ? ನಮ್ಗೆ ಯಾವ ಫೀಲ್ ಆಗ್ತಾ ಇಲ್ಲ. ನೋಡಿ ಗೆಳೆಯರೇ, ನಾನು ಯಾರನ್ನ ಕರ್ತಂದೆ? ಅರೆ ವಾ, ನೀವು ಬೆಳಿಗ್ಗೆ ನೀವು ಹೋದ್ರಿ. ನಾವು ನಿಮ್ಮನ್ನು ಬಹಳ ಹುಡುಕಿದ್ವಿ, ಆದ್ರೆ ನೀವು ಸಿಗ್ಲೇ ಇಲ್ಲ. ನಿಮ್ಮ ಕಾಲು ಸರಿ ಇದೆಯಲ್ಲ? ಹಾ, ನಮ್ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಿ ಚಿಲ್ಲಿ ಚೀಸ್ ಟೋಸ್ಟ್ ಮತ್ತೆ ಆರೆಂಜ್ ಜ್ಯೂಸ್ ಕೂಡ ಮಾಡಿದೀನಿ. ಮತ್ತೆ ಬ್ರೇಕ್ಫಾಸ್ಟ್ ಗಾಗಿ ಧನ್ಯವಾದ ಅಂತ ಹೇಳಬೇಕಾಗಿ ಕೂಡ ಇಲ್ಲ. ಎನಿ ಡೌಟ್? ಈ ದೊಣ್ಣೆ ಒದೆಗಳು ಅಂದ್ರೆ ಏನು? ಗೊತ್ತಿಲ್ಲ, ಈ ವರ್ಡ್ ನಾನು ಕೇಳಿಲ್ಲ. ನನ್ನ ಲೆಕ್ಕದಲ್ಲಿ ಒದೆ ತಿನ್ನೋದಕ್ಕೆ ದೊಣ್ಣೆ ಒದೆಗಳು ಅಂತಾರೆ. ಆದ್ರೆ ಇವ್ರು ಏನು ಕಲಿಸ್ತಾರೆ? ನೀನ್ ಏನ್ ಮಾಡ್ಬೇಕು ಅಂತ ಗೊತ್ತು ಮಾಡ್ಕೊಂಡು ನಾವಿಲ್ಲಿ ಸೈಂಟಿಸ್ಟ್ ಹುಡುಕ್ಬೇಕಾಗಿದೆ. ನೋಡು, ಪಿಂಕ ಹತ್ತಿರದಲ್ಲೇ ಇದ್ದಾನೆ. ಇಲ್ಲಿಂದ ರೈಟ್ಗೆ ಹೋಗ್ತಾ ಇದ್ದಾನೆ.